ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಮಿನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ನಿನ್ನೆ ಮೊನ್ನೆಯಿಂದ ಕೂರ್ಗಲ್ಲಿ ಇದ್ದೀವಿ. ಇಲ್ಲಿ ನೆಟ್ವರ್ಕ್ ಇಲ್ಲ ಏನಿಲ್ಲ, ಬಟ್ ಎಂಜಾಯ್ ಮಾಡ್ತಿದ್ವಿ. ಸಕರ ಐತೆ ಪ್ಲೇಸು. ಈಗ ಎಲ್ಲಿಗೆ ಹೋಗ್ಬೇಕೀಗ ಮುಗಿಸ್ಕೊಂಡು? ಈಗ ಕುಶಾಲನಗರ ಹೋಗೋಣ, ಆಮೇಲೆ ಮೈಸೂರು ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದರು. ಸೊ ಗೊತ್ತಿಲ್ಲ, ನೋಡೋಣ ಆನ್ ದ ವೇ ಹೆಂಗಾಗುತ್ತೆ ಹಂಗೆ. ಇಲ್ಲಿ ನಿಂತ್ಕೊ ನೀನು. ಹೇಳು ಗೈಸ್, ಇವನಿಂದ ಬ್ಯಾಕ್ಗ್ರೌಂಡ್ ನೋಡಿ ಗೈಸ್ ಹೆಂಗೆ ಕಾಣಿಸ್ತದೆ. ಫುಲ್ಲು ಹಸಿರು. ಹೆಂಗಿದೆ ಗೊತ್ತಾ, ಮನಾಲಿಯಲ್ಲಿ ಹಿಂದೆ ಸ್ನೋ ಇತ್ತು, ಇಲ್ಲಿ ಫುಲ್ ಹಸಿರಿದೆ ಅಷ್ಟೇ, ಸೇಮ್ ಹಂಗೆ ಇದೆ. ಸೊ ಗೈಸ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ಅಲ್ಲಿ ನಮ್ಮ ರೂಮ್ ಇತ್ತು. ನಾನು, ಪಿಂಕಿ, ಸುಷ್ಮಿತಾ ಅಕ್ಕ ಒಂದು ರೂಮ್, ಈ ಕಡೆ ನವೀನ ಅಲ್ಲೋಣ ಒಂದು ರೂಮ್. ಇಲ್ಲ ಇರು, ಇನ್ನು ಈ ಕಡೆ. ಗೈಸ್ ಬ್ರೇಕ್ಫಾಸ್ಟ್ ನೋಡಿ, ಇವತ್ತು ಪೂರಿ. ನವೀನ ಪೂರಿ ಬೇಕಾ? ಡಯಟ್. ಸ್ಟಾರ್ಟ್. ಸೊ ಅಲ್ಲಿ ಆಂಟಿ ಯುಕ್ತ, ಹಾಯ್ ಯುಕ್ತ. ಇವತ್ತು ನಾವು ಹೋಗ್ತಿರೋದು ಗೋಲ್ಡನ್ ಟೆಂಪಲ್ ಕುಶಾಲನಗರದಲ್ಲಿರೋದಕ್ಕೆ ಗೈಸ್. ನಾನು ಆಲ್ರೆಡಿ ಒಂದ್ಸಲಿ ಅಲ್ಲ 2-3 ಸಲ ಬಂದಿದ್ದೀನಿ. ನೀವು ಬಂದಿದ್ದೀರಾ? ನಿಜ? ಅಲ್ಲ ಎಷ್ಟಲ್ಲಿ ಬಂದೆ? ಹೌದಾ? ನಾನು ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದಿರೋದು. ಈ ಥರ ಬಿಸಿಲುಗಳನ್ನ ನಾನು ಬಂದೇ ಇಲ್ಲ. ಇವ್ನು ನೋಡು ಇಶು ಹಲೋ. ಮಾಡ್ಕೊಂಡಲ್ಲ, ಮೂತಿ ನೋಡಲ್ಲಿ. ಗೈಸ್ ಜನ ಸಾಗರ ಹೆಂಗಿದೆ ಅಂದರೆ, ಸಮ್ಮರ್ ಹಾಲಿಡೇಸಿಗೆ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸೊ ಅದೇ ಅದು ಒಂದಕ್ಕೆ ಇರ್ಬೋದು, ಇಲ್ಲಾಂದ್ರೆ ನಾಳೆ 2 ದಿನ ರಜಾ ಅಲ್ವಾ, ಅದಕ್ಕೆ. ಇಲ್ಲಿ ಹೋಗಾಯ್ತು. ಈಗ ಮೇನ್ ಟೆಂಪಲ್ ಏನಿದೆ ಅಲ್ಲ ಹೋಗ್ಬೇಕು. ಇಲ್ಲೆಲ್ಲ ದೀಪ ಹಂಚಿದ್ದಾರೆ ಇಲ್ಲಿ ಒಳಗೆ. ಶಾಕ್ ಕಾಣಿಸ್ತಾರೆ ಇಲ್ಲಿ ಒಳಗೆ ದೀಪ ಹಂಚಿರೋದು. ಬರಬೇಕು, ಆದರೆ ಜನ ತುಂಬ ಶಾಂತಿಯುತವಾಗಿಲ್ಲ. ನಾನು ಬಂದಾಗ 3 ಮತ್ತೊಂದು ಜನ ಇದ್ರು, ಜನನೇ ಇರಲಿಲ್ಲ. ಈಗ ಸಮ್ಮರ್ ಹಾಲಿಡೇಸ್ ರಜಾ ಬೇರೆ ಅಲ್ಲ, ಅದಕ್ಕೆ. ಅಂದರೆ ಕಾಲೆಲ್ಲ ಸುಟ್ಟೋಗ್ತಾ ಇದೆ. ಪಿಂಕಿ ನೀರು ಹಾಕ್ಸು. ಯಾವ ರೇಂಜಿಗೆ ಬಿಸಿಲಿದೆ ಅಂದರೆ, ಇಲ್ಲಿ ನನ್ನ ಮಕ್ಕದಲ್ಲೇ ಗೊತ್ತಾಗ್ತದೆ ಎಷ್ಟು ಬಿಸಿಲಿದೆ ಅಂತ. ಅಷ್ಟೂ ಬಿಸಿಲಿದೆ. ಹಿಂದೆಗಡೆ ಎಲ್ಲ ನೋಡಿ ಜನ ಸಾಗರ. ಇವಾಗ ನಡ್ಕೊಂಡು ಹೋಗೋದಿರೋದು ಇಲ್ಲಿಂದ ಬಿಸಿಲು 1 2 3 ಜೂಟ್ ಅನ್ಬೇಕು. ಚಪ್ಪಲಿ ಅಲ್ಲಿರೋದು ನೋಡೋಣ. ಅವ್ನು ನಿಲ್ಲಿಸ್ತಾನೆ ಅಲ್ಲ, ಇವಾಗ ಕರೆಕ್ಟ್ ನವೀನ ನಿಮಿಷ ನಿಂತ್ಕೊಂಡು ಅಲ್ಲಿ ತಿರುಗಿ ನೋಡ್ತಾನೆ. ಓಡೋಣ? ರೆಡಿ ಪಿಂಕಿ? ರೆಡಿ 1 2 3. ನೋಡಿ, ನಾವು ಬೆಂಗಳೂರಿಗಿನ್ನ ಹೋಗೇ ಇಲ್ಲ, ಇನ್ನು ಮೈಸೂರಲ್ಲಿದ್ದೀವಿ. ಆಲ್ರೆಡಿ ಮಳೆ ಬರ್ತಾ ಇದೆ. ಏನಂದೆ ಹೋಗ್ತಾ? ಏನಂದೆ ನೀನು ಇನ್ನೊಂದ್ಸಲ ಹೇಳು. ಎಲ್ಲರೂ ನಗರಿ ಬರ್ಸ್ಕೊಂಡ್ಬಿಡೋಣ. ಜರ ಬರ್ಸ್ಕೋಬೇಕಾ? ಏನ್ ಮಾಡಿ ಅದನ್ನ ಹೇಳು ಬಾಯ್ಬಿಟ್ಟು. ಏನು ಕೈ ನೋಡು ಸ್ಲೈಮ್. ಯಪ್ಪ ದೇವರ ಯುಕ್ತ. ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ. ಊಟ ಮುಗಿಸ್ಕೊಂಡು 1-2 hours ಹೋಗ್ಬಿಡ್ತೀವಿ. ಅದೇ ವೀಕೆಂಡ್ ಇವತ್ತು. ಅಲ್ಲ ಹಂಗಂದ್ರೆ ಓಕೆ.
ಮನೇಲ ಇಲ್ಲ ಅಕ್ಕ, ಊಟ ಮುಗಿಸೋಷ್ಟಲ್ಲ. ಗೈಸ್, ಇವಾಗ ನಾವು ಫೈನಲಿ ಮೈಸೂರಲ್ಲಿರೋಂಥ ಚರ್ಚಿಗೆ ಬಂದಿದ್ದೀವಿ. ಇದು ನನ್ನ ಬಹುದಿನದ ಆಸೆ, ನಾನು ಚರ್ಚಿಗೆ ಬರಬೇಕು ಅಂತ. ಫೈನಲಿ ಥ್ಯಾಂಕ್ ಯು ನವೀನಾ ಥ್ಯಾಂಕ್ ಯು ಸೋ ಮಚ್ ಚರ್ಚಿಗೆ ಕರ್ಕೊಂಬಂದಿದ್ದಕ್ಕೆ ನವೀನಾ. ಗೈಸ್ ನೋಡಿ, ಇಲ್ಲಿಂದ ಹಿಂಗಿದೆ. ಇದು ಪ್ರಾರ್ಥನಾ ಮಂದಿರ, ದಯವಿಟ್ಟು ನಿಶಬ್ದವಾಗಿದೆ. ಹೌದು, ಮಾತಾಡಂಗಿಲ್ಲ. ವಾಪಸ್ ಕೇಳಬೇಡ. ಇದ್ದಿದ್ದೇ ಒಂದ ಯಾಕೆ ಬಾ ಹೋಗ್ಲಿ ಎಲ್ರಿಗೂ. ನಾನು ವಾಪಸ್ ಸ್ಕೂಲ್ಗಿಂದ ಬಂದಮೇಲೆ ಫುಲ್ ರೆಸ್ಟ್ಲೆಸ್ ಆಗಿಬಿಟ್ಟಿದೆ. ಹಾಗೆ ನನಗೆ ಹುಷಾರು ಕೂಡ ಇಲ್ಲ. ಥ್ರೋಟ್ ಪೇಯ್ನ್ ಮತ್ತು ಫೀವರ್ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ಥ್ರೋಟ್ ಪೇಯ್ನ್ ಇನ್ನೂ ಇದೆ, ಫೀವರ್ ಇನ್ನೂ ಬಿಟ್ಟಿಲ್ಲ. ಸೊ ನೋಡಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಹಾಸ್ಪಿಟಲ್ಗೆ ಹೋಗಬೇಕು, ಹೋಗಿ ಬರಬೇಕು. ಆ್ಯಂಡ್ ಈ ಸಲ ಆಚೆ ಹೋದಾಗ ತುಂಬ ಬಿಸಿಲಿತ್ತು. ಆ್ಯಂಡ್ ನಂಗೆ ತುಂಬ ಬಿಸಿಲಾಗಲ್ಲ. ಒಂದು ಪಕ್ಷ ಮಳೆಯಲ್ಲಿ ನೆಂದರೂ 1-2 ಡೇಸ್ ಹುಷಾರು ತಪ್ಪಿದ್ರು ಬೇಗ ಹುಷಾರಾಗ್ತೀನಿ. ಬಟ್ ಈ ಬಿಸಿಲು ಮಾತ್ರ ನನಗೆ ಆಗೋದೇ ಇಲ್ಲ. ಆ್ಯಂಡ್ ಅಷ್ಟೇ, ನಾನು ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಇನ್ನೊಂದು ಬ್ಲಾಗ್ ಶೂಟ್ ಮಾಡಿದ್ದೆ ಹೋಗೋ ಮುಂಚೆ, Q&A, ಅಂದರೆ ಹೂ ನೋಸ್ ಮೀ ಬೆಟರ್, ಮಮ್ಮಿ ಇಲ್ಲಾಂದರೆ ನನ್ನ ತಮ್ಮ ಅಂತ. ಬಟ್ ಆ ವ್ಲಾಗ್ನೂ ಕೂಡ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು. ಈ ವ್ಲಾಗ್ ಆದಮೇಲೆ ಆ ವ್ಲಾಗ್ ಬರುತ್ತೆ, ಅದನ್ನು ಕೂಡ ನೋಡಿ. ಆ್ಯಂಡ್ ಇನ್ನೇನು ಮೇ ಮುಗಿತಾ ಬಂತು. ಸೊ ಆ್ಯಸ್ ಯೂಶ್ವಲ್ ನಾನು ಇವಾಗಿಂದ ಎವ್ರಿ ಮಂತ್ ಇಲ್ಲ ವ್ಲಾಗ್ ಎಂಡ್ ಮಾಡುವಾಗ, ಲಾಸ್ಟ್ ವ್ಲಾಗ್ ಇಲ್ಲಾಂದರೆ ಎವ್ರಿ ಡೇ ವ್ಲಾಗ್ ಎಂಡ್ ಮಾಡುವಾಗ ಏನಾದರೂ ಒಂದು ಹೇಳೋಣ, ಅಂದರೆ ಏನಾದರೂ ಒಂದು ಕೋಟ್ ನನ್ನ ಲೈಫ್ ರಿಲೇಟೆಡ್ ಆಗಿರಲಿ, ಇಲ್ಲ ಜನರಲ್ ಥಾಟ್ಸ್ ಆಗಿರಲಿ ಹೇಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕಮೆಂಟ್ಸ್ ಕೂಡ ಓದೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋಗೆ ಕಮೆಂಟ್ಸ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಓದ್ತೀನಿ. ಹಾಗೆ ನಿಮಗೆಲ್ಲ ನೆನಪಿದ್ರೆ ನಾನು Q&A ಹಾಕಿದ್ದೆ, ಕ್ವಶನ್ ಆ್ಯಂಡ್ ಆನ್ಸರ್. ಸೊ ಅದನ್ನು ಕೂಡ ನಾನು ನವೀನ್ ಇಬ್ಬರು ಮಾಡಬೇಕು. ಸೊ ನವೀನ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅವನು ಬಂದರೆ ಇಬ್ಬರು ಒಟ್ಟಿಗೆ ಕೂತು ಅದನ್ನು Q&A ಆನ್ಸರ್ ಮಾಡ್ತೀವಿ. ಬಿಕಾಸ್ 5-6 ಮಂತ್ಸ್, ಲೈಕ್ 5 ಮಂತ್ಸ್ ಇಲ್ಲ 6 ಮಂತ್ಸ್ ಆದಮೇಲೆ ಯಾಕೆ ನಾನು ಮಾಡ್ತೀನಿ ಅಂದರೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಇನ್ನೂ ಒಂದು ಒಳ್ಳೆ ಚಾನ್ಸ್ ಅಂತ ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಎಷ್ಟೊಂದು ಜನ ಕೇಳಿದ್ರಿ ನೀವು ಡಯಟ್ ಅಂತೀರಾ, ಮತ್ತು ಈಗ ಆಚೆ ಹೋದಾಗ ಏನು ಮಾಡ್ತೀರಾ ಅಂತ. ಸೊ ಆಚೆ ಹೋದಾಗ ಏನೋ ಆಪ್ಷನ್ ಅಂದರೆ, ಒಂದು ನೀವು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೋಬೇಕು, ವಾಕ್ ಮಾಡಿ. ಇನ್ನೊಂದು ನೀವು ಏನೇ ತಿಂದರೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಿನ್ನಬೇಕು. ಆ್ಯಂಡ್ ಸ್ವೀಟ್, ಶುಗರ್, ಕೇಕ್ಸ್ ಈ ಥರದ್ದನ್ನೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಬೇಕು ಅಷ್ಟೇ. ಬಿಕಾಸ್ ಇವಾಗ ಚಿಕನ್, ಇಲ್ಲಾಂದರೆ ಪನ್ನೀರ್, ಇಲ್ಲಾಂದರೆ ರಾಗಿ ಮಾಲ್ಟ್, ಇಲ್ಲಾಂದರೆ ಅದೇ ಗಂಜಿ, ಈ ಥರದ್ದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ನಾನು ಹಾಗೆ ಮಾಡೋದು. ಆ್ಯಂಡ್ ನನ್ನ ಕಾರ್ಡಿಯೋ ಅಂತೂ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಫುಡ್ಡನ್ನು ಅಷ್ಟೇ ಕಂಟ್ರೋಲ್ ಮಾಡಿದ್ದೆ ನಾನು. ರೈಸೆಲ್ಲ ಸ್ವಲ್ಪ ಕಡಿಮೆ ತಿಂದು, ಕಡಿಮೆ ಕ್ಯಾಲ್ರಿ, ನಾನು ಎಷ್ಟು ತಿಂತೀನಿ ಅಷ್ಟು ತಿಂದಿದ್ದು. ಆ್ಯಂಡ್ ಈಗ ಮತ್ತೆ ವಾಪಸ್ ಬರೋಷ್ಟರಲ್ಲಿ ನಂಗೆ ಹುಷಾರು ತಪ್ಪಿದೆ. ಸೊ ಐ ಶುಡ್ ಬಿ ಬ್ಯಾಕ್ ಫ್ರಮ್ ನೆಕ್ಸ್ಟ್ ಮಂತ್, ಇನ್ನೇನು ಬಂತು ಜೂನ್. ಸೊ ಇನ್ನೊಂದು 2 ಡೇಸ್ ಏನೋ ಇದೆ, ಅಷ್ಟರಲ್ಲಿ ವಾಪಸ್ ಬರಬೇಕು ನಾನು. ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಆ್ಯಂಡ್ ನಾನು ನನಗೆ ಟೈಮ್ ಕೊಟ್ಟಿದ್ದೀನಿ ಇನ್ ಜೂನ್, ಜುಲೈ 2 ಮಂತ್ಸ್ ಅಂತ. ಸೊ ವಿದಿನ್ ದ್ಯಾಟ್ ಐ ಹ್ಯಾವ್ ಟು ಕಂಪ್ಲೀಟ್, ಏನೇ ಆಗಲಿ ಐ ಹ್ಯಾವ್ ಟು ಕಂಪ್ಲೀಟ್ ವಾಟ್ ಐ ಹ್ಯಾವ್ ಸೆಟ್ ಅಂತ. ಅದಕ್ಕೆ ಈಗ ಸ್ವಲ್ಪ ಬೇಗ ಹುಷಾರಾಗಬೇಕಷ್ಟೇ. ಆ್ಯಂಡ್ ಇನ್ನೊಂದು ಗೊತ್ತಾ, ನಾನು ಎವ್ರಿ ಟೈಮ್ ಹುಷಾರಿಲ್ಲ, ಕೆಮ್ಮು, ನೆಗಡಿ ಅಂತ ಹೇಳಿದ್ರೆ ಯಾವಾಗಲೂ ಏನಾದರೂ ಒಂದೊಂದು ತರ್ತೀರ ನೀವು, ಯಾವಾಗಲೂ ಹುಷಾರಿಲ್ಲ ಅಂತೀರ ಅಂತ ಹೇಳ್ತಾನೆ ಇದೆ. ಬಟ್ ಈ ವರ್ಷ ಸತತವಾಗಿ ಇವಾಗ ಆಲ್ಮೋಸ್ಟ್ 6 ಮಂತ್ ಆಯಿತು. ಸೊ ಇಲ್ಲಿವರೆಗೂ ನಾನು ಒಂದ್ಸಲಿನೂ ಲೈಕ್ ಹುಷಾರು ತಪ್ಪಿರಲಿಲ್ಲ. ಆ್ಯಂಡ್ ನಾನು ಹಾಸ್ಪಿಟಲ್ಗೂ ಹೋಗಿಲ್ಲ. ಸೊ
ಐ ವಾಸ್ ಟ್ರೈಕ್ ಟು ಕೀಪ್ ಪುಷ್ ಮೈ ಸೆಲ್ಫ್, ಪರವಾಗಿಲ್ಲ ಏನಾಗಲ್ಲ ಅಂತ. ಬಟ್ ದಿಸ್ ಟೈಮ್ ಥ್ರೋಟ್ ಪೇನ್ ಬಂದರೆ ಹೋಗಲ್ಲ ಗಾಯ್ಸ್, ಅಷ್ಟೇ. ಸೊ ಇವತ್ತಿನ ಕೋಟ್ ಏನಂದರೆ, ಸಾರಿ ಈಸ್ ಜಸ್ಟ್ ಅನದರ್ ವೇ ಆಫ್ ಸೇಯಿಂಗ್ ಯು ಆರ್ ಇಂಪಾರ್ಟೆಂಟ್ ಮೋರ್ ದ್ಯಾನ್ ಮೈ ಈಗೋ. ಅಂದರೆ ನನ್ನ ಈಗೋಗಿನ ನೀನೇ ಇಂಪಾರ್ಟೆಂಟ್, ಅದಕ್ಕೆ ನಾನು ನಿಮಗೆ ಸಾರಿ ಕೇಳ್ತೀನಿ ಅಂತ. ಅಷ್ಟೇ, ಬಾಯ್.